ಪಕ್ಷಿಗಳ ಗ್ರಾಮದಲ್ಲಿ ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಆಕಾಶದಿಂದ ಸೂರ್ಯ ಬೆಂಕಿನ ಬೀಸ್ತಾ ಇರೋ ತರ ತುಂಬಾನೇ ವಾತಾವರಣ ಬಿಸಿಯಾಗಿತ್ತು. ಆ ಊರಿನ ಇರುವ ನದಿ ಕೊಳದಲ್ಲೂ ಕೂಡ ಇವಾಗ ನೀರಿಲ್ದೆ ಬತ್ತಿ ಹೋಗಿತ್ತು. ಬಿಸಿಯಾಗಿರುವ ಆ ವಾತಾವರಣಕ್ಕೆ ಎಲ್ರಿಗೂ ಬಿಸಿ ಬಿಸಿಯಾದ ಊಟ ಮಾಡೋದ್ರಲ್ಲಿ ಇಷ್ಟನೇ ಇರ್ಲಿಲ್ಲ. ಏನಾದ್ರೂ ತಂಪಾಗಿ ಸಿಹಿಯಾಗಿ ತಿನ್ಬೇಕು ಅಂತ ಎಲ್ರಿಗೂ ಅನಿಸ್ತಾ ಇತ್ತು. ಅದೇ ಊರಿನಲ್ಲಿ ಚಿಚುಕಾಗೆ ಒಂದು ಹೋಟೆಲ್ನ ನಡೆಸ್ತಾ ಇತ್ತು. ಹೋಟೆಲಲ್ಲಿ ಅಡಿಗೆ ಮಾಡ್ತಾ ಇರುವಾಗ ಅಲ್ಲಿ ತುಂಬಾ ಬಿಸಿಯಾಗಿರೋದ್ರಿಂದ ಪಕ್ಷಿಗಳು ಯಾರೂ ಆ ಪಕ್ಕ ಬರೋದೇ ಇಲ್ಲ. ಆದ್ರಿಂದ ಚಿಚುಕಾಗಿಯ ವ್ಯಾಪಾರನ ನಡೀತಾ ಇತ್ತಿಲ್ಲ. ಅವಳಿಗೆ ಯಾವುದೇ ಒಂದು ಸಂಪಾದನೆನೋ ಇಲ್ಲ. ಅವಳ ಮಗ ಚಿನ್ನುಕಾಗಿ ಕೂಡ ನನಗೂಟ ಬೇಡ ಅಂತ ಮುಖ ತಿರುಗಿಸ್ಕೊಂಡು ಕೂತ್ಕೊಂಡಿದ್ದ. ಆವಾಗ ಚಿಚು ಆ ಬಿಸಿಲನ್ನ ನೋಡಿ, ಹಬ್ಬಬ್ಬಾ, ಏನೊಂದು ಬಿಸಿಲು! ಬೆಳಿಗ್ಗೆಯಿಂದ ಎಷ್ಟೊಂದು ಬಿಸಿಲು ಹೊಡಿತಾ ಇದೆ. ಬೆಳಿಗ್ಗೆಯಿಂದ ಅಂಗಡಿನ ಓಪನ್ ಮಾಡ್ಕೊಂಡು ಕೂತಿದ್ದೀನಿ. ಜನ ಒಬ್ರು ಕೂಡ ಅಂಗಡಿ ಹತ್ರ ಬರ್ತಾನೆ ಇಲ್ಲ. ಈ ಬಿಸಿಲಿಗೆ ಹಿಟ್ಟೆಲ್ಲ ಹುಳಿಯಾಗಿರುತ್ತೆ. ಈ ಸಮಯದಲ್ಲಿ ಜನರು ಮನೆಯಲ್ಲಿ ತಂಪಾಗಿರುವ ನೀರ್ ಕುಡ್ಕೊಂಡು ಮಲ್ಕೊಳ್ಳೋಣ ಅನ್ಕೋತಾರೆ. ನನ್ ದೋಸೆ ತಿನ್ನಕ್ ಬರ್ತಾರಾ? ಚಿನ್ನು ಹೊಟ್ಟೆ ಹಿಡ್ಕೊಂಡು ಅಳುತ್ತಾ, ಅಮ್ಮ, ನನಗೆ ತುಂಬಾ ಹಸಿವಾಗ್ತಿದೆ ಅಮ್ಮ. ಬೆಳಿಗ್ಗಿಂದ ನೀವು ಆ ಹಿಟ್ಟನ್ನೇ ನೋಡ್ಕೊಂಡು ಕೂತಿದ್ದೀರ ಹೊರತು ನನಗೆ ಒಂದು ದೋಸೆನೂ ಮಾಡಿಕೊಟ್ಟಿಲ್ಲ. ಕನಿಷ್ಠ ಉಳಿದಿರುವ ಹಿಟ್ಟಲ್ಲಾದ್ರೂ ಒಂದು ದೋಸೆ ಮಾಡಿಕೊಡಿ. ನನಗೆ ತುಂಬಾ ಹೊಟ್ಟೆ ಸಿತಾ ಇದೆ. ಚಿಚುಕಾಗಿ ಚಿನ್ನನ ನೋಡಿ ತುಂಬಾ ಕೋಪದಿಂದ, ಅಯ್ಯೋ ಹಾಳಾದವನೇ, ಏನೋ ನೀನು ನಾನೇ ಬೆಳಿಗ್ಗಿಂದ ಯಾವ ಕಸ್ಟಮರ್ ಬಂದಿಲ್ಲ ಅಂತ ತುಂಬಾ ಚಿಂತೆ ಮಾಡ್ಕೊಂಡು ಕೂತಿದ್ರೆ ಇವನಿಗೆ ಹಸಿವಾಗುತ್ತೆ ಅಂತೆ. ಈ ಹಸಿವಲ್ಲಿ ದೋಸೆ ತಿಂದ್ರೆ ಸರಿಯಾಗಲ್ಲ. ಅಲ್ಲಿ ನದಿ ಹತ್ರ ಹೋಗಿ ನೀರ್ ಕುಡ್ಕೊಂಬಾ. ನನ್ನಿಂದೆಲ್ಲ ಈ ಹಿಟ್ಟನ್ನು ವೇಸ್ಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಪಾಪ ಚಿನ್ನುಕಾಗೆ ಅವನ್ ತಾಯಿ ಹತ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟ. ಊರಿನ ಗಡಿಯಲ್ಲಿರುವ ಒಂದು ದೊಡ್ಡ ಆಲದ ಮರದ ಮೇಲೆ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂತ್ಕೊಂಡಿದ್ರು. ಅವರು ಕೂಡ ತುಂಬಾನೇ ಸುಸ್ತಾಗಿರೋದ್ರಿಂದ ಆಟ ಆಡದೆ ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಿದ್ರು. ಜೋರಾಗಿ ಬೀಸ್ತಾ ಇದ್ದ ಬಿಸಿಗಾಳಿಗೆ ತುನಿಗುಬ್ಬಚ್ಚಿ ಒಂದು ಎಲೆಯಲ್ಲಿ ಗಾಳಿನ ಬೀಸ್ಕೊಂಡು ಬನ್ನುವಿನ ಹತ್ತಿರ ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ಲು. ಲೇ ಬನ್ನು, ಇವತ್ತು ಗಾಳಿ ಕೂಡ ತುಂಬಾ ಬಿಸಿಯಾಗಿ ಬರ್ತಾ ಇದೆ ಅಲ್ಲ. ಈ ಬಿಸಿಲಿಗೆ ನನ್ನ ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ನನಗೆ ತಂಪಾಗಿ ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ. ಆದ್ರೆ ಇಲ್ಲಿ ಎಲ್ಲೂ ಅಂಗಡಿ ಇಲ್ಲ. ಆವಾಗ ಬನ್ನು ಕೂಡ ಸುಸ್ತಾಗಿ, ಹೌದು ಬುಜ್ಜಿ, ನನಗೂ ಕೂಡ ನಿನ್ನ ರೀತಿ ತಣ್ಣಗೆ ಆಗಿರುವ ಐಸ್ ಕ್ರೀಮ್ ತಿನ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ. ಆದ್ರೆ ಅದರ ಜೊತೆಗೆ ಹಸಿವು ಕೂಡ ಜಾಸ್ತಿನೇ ಆಗ್ತಾ ಇದೆ. ನಮ್ಮಮ್ಮ ನನಗೆ ಸ್ವಲ್ಪ ಬೆಳಿಗ್ಗೆ ಬೇಳೆ ಅನ್ನ ಕೊಟ್ರು. ಆದ್ರೂ ಕೂಡ ಈ ಬಿಸಿಲಿಗೆ ಅನ್ನ ಎಲ್ಲ ಸರಿಯಾಗುತ್ತಾ? ಬುಜ್ಜಿ ಗುಬ್ಬಚ್ಚಿ ಯೋಚನೆ ಮಾಡಿ ನೋಡಿ, ಇರೋ ಬನ್ನು, ನನಗೆ ಒಂದು ಅದ್ಭುತವಾದ ಆಲೋಚನೆ ಬರ್ತಾ ಇದೆ. ನಮಗೆ ಹಸಿವಾಗುತ್ತೆ, ಅದು ಕೂಡ ತಂಪಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಹಾಗಾದ್ರೆ ನಾವು ಚಿಚ್ಚು ಆಂಟಿ ಅಂಗಡಿಗೆ ಹೋಗಿ ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ಅದ್ರ ಮೇಲೆ ಐಸ್ ಕ್ರೀಮ್ ಹಾಕೊಂಡು ತಿಂದ್ರೆ ಬಿಸಿ ಮತ್ತೆ ತಣ್ಣಗೆ ಚೆನ್ನಾಗಿರುತ್ತೆ ಅಲ್ವಾ? ಬನ್ನು ಅದನ್ನ ಕೇಳಿ ಶಾಕ್ ಆಗಿ, ಬುಜ್ಜಿ, ನಿನ್ಗೇನಾದ್ರೂ ಮೆಂಟ್ಲಾ? ದೋಸೆ ಅನ್ನೋದು ಉಪ್ಪುಪ್ಪಾಗಿ ಖಾರ ಖಾರವಾಗಿ ಇರುತ್ತೆ. ಅದೇ ಐಸ್ ಕ್ರೀಮ್ ಅಂದ್ರೆ ಸ್ವೀಟ್ ಆಗಿ ತಣ್ಣಗೆ ಇರುತ್ತೆ. ಎರಡನ್ನು ಮಿಕ್ಸ್ ಮಾಡಿ ತಿಂದ್ರೆ ಆಮೇಲೆ ಹೊಟ್ಟೆ ನೋವು ಬರಲ್ವಾ? ಇಂಥ ಊಟ ಯಾರಾದ್ರೂ ತಿಂತಾರಾ? ಬುಜ್ಜಿ ನಗುತ್ತಾ ಧೈರ್ಯದಿಂದ, ಲೇ ಬನ್ನು, ನನಗೇನು ಹುಚ್ಚು ಅಲ್ಲ ಕಣೋ. ಏನ್ ಗೊತ್ತಾ, ದೋಸೆ ಹಿಟ್ಟಿಗೆ ಸ್ವಲ್ಪ ಏಲಕ್ಕಿ ಪೌಡರ್, ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸಣ್ಣದಾಗಿ ಒಂದು ದೋಸೆ ಮಾಡೋದು. ಆಮೇಲೆ ಆ ದೋಸೆ ಮೇಲೆ ಗೋಡಂಬಿ, ಪಿಸ್ತಾ ಎಲ್ಲ ಹಾಕಿ ದೋಸೆ ಮಾಡಿ ಅದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ಅಲ್ಲ, ಅದ್ರ ಮೇಲೆ ಐಸ್ ಕ್ರೀಮ್ ಚಾಕ್ಲೇಟ್ನೆಲ್ಲ ಹಾಕಿ ಚೆನ್ನಾಗಿ ತಿನ್ನೋದು. ಆವಾಗ ಅದರ ರುಚಿ ಎಷ್ಟೊಂದು ಮಜಾ ಆಗಿರುತ್ತೆ. ತುಂಬಾ ಸೂಪರ್ ಆಗಿರುತ್ತೆ ಅಲ್ವಾ? ಬನ್ನು ಅದನ್ನ ಕೇಳಿ ಉತ್ಸಾಹದಿಂದ, ಬುಜ್ಜಿ, ನೀನ್ ಇದ್ರ ಬಗ್ಗೆ ಹೇಳ್ತಾ ಇರುವಾಗ ನನಗೆ ಬಾಯಲ್ಲಿ ಎಂಜಿಲ್ ಸುರಿತಾ ಇದೆ. ಇವಾಗ ಏಜ್ ಆದವರಿಗೆ, ಸಣ್ಣ ಮಕ್ಕಳಿಗೆ ಎಲ್ರಿಗೂ ಈ ಅಡಿಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಯಾಕೆ ಟೈಮ್ನ ವೇಸ್ಟ್ ಮಾಡೋದು? ಮನೆಗೆ ಹೋಗಿ ನಮ್ಮ ಅಮ್ಮಂದಿರ ಜೊತೆ ಹೇಳೋಣ. ಹಾಗೆ ಮಕ್ಕಳಿಬ್ರು ತುಂಬಾನೇ ಉತ್ಸಾಹದಿಂದ ಅವರ ತಾಯಿಯಂದಿರನ್ನ ನೋಡೋದಕ್ಕೋಸ್ಕರ ಹೋದ್ರು. ಆವಾಗ ಟುನಿಯ ಮನೆಯಲ್ಲಿ ಟುನಿ ಕೂತ್ಕೊಂಡು ಬೀಸಣಿಗೆಯಿಂದ ಗಾಳಿ ಬೀಸ್ತಾ ಇದ್ಲು. ಪಕ್ಕದಲ್ಲೇ ಚೋಟುಗಿಳಿನೂ ಕೂತ್ಕೊಂಡಿದ್ಲು. ಅವರಿಬ್ರು ಮಾತಾಡ್ತಾ ಇದ್ದಾಗ ಅಲ್ಲಿ ತುಂಬಾ ಉತ್ಸಾಹದಿಂದ ಬೇಗ ಬಂದ ತಮ್ಮ ಮಕ್ಕಳನ್ನ ನೋಡಿ ತಾಯಿಯಂದಿರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಟುನಿ ಮಕ್ಕಳ ಹತ್ರ, ಏನಾಯ್ತು ಬುಜ್ಜಿ, ಬನ್ನು, ಇಷ್ಟೊಂದು ಅವಸರವಾಗಿ ಬಂದಿದ್ದೀರಾ? ಬಿಸಿಲು, ಹೊರಗಡೆ ಹೋಗ್ಬೇಡಿ. ಸಂಜೆ ಸಮಯದಲ್ಲಿ ಹೊರಗೆ ಹೋಗಿ ಅಂತ ನಾನು ಮೊದಲೇ ಹೇಳ್ದೆ ತಾನೆ. ಯಾಕೆ ಹೊರಗಡೆ ಸುತ್ತಾಡ್ತೀರಾ? ಚೋಟುಗಿಳಿ ನಗುತ್ತಾ, ಹೌದು ಬನ್ನು, ಯಾಕೆ ನಿನ್ ಮುಖ ಎಲ್ಲ ಇಷ್ಟೊಂದು ಬಾಡಿ ಹೋಗಿದೆ? ದಾಹ ಆಗ್ತಿದ್ಯಾ? ಇರು, ಮಡಿಕೆಯಲ್ಲಿ ನೀರಿದೆ, ಕೊಡ್ತೀನಿ. ಬುಜ್ಜಿ ನೀರ್ ತಗೊಂಡು ಅದನ್ನ ಕುಡ್ದು, ಅಮ್ಮ, ನನಗೆ ದಾಹಕ್ಕಿಂತ ಒಂದು ಮುಖ್ಯವಾದ ವಿಷಯವನ್ನು ನಿಮ್ ಜೊತೆ ಹೇಳೋಣ ಅಂತಾನೆ ಎಷ್ಟು ದೂರ ಬಂದಿದ್ದು. ಈ ಬಿಸಿಲು ಕಾಲದಲ್ಲಿ ನಮ್ಮ ಊರಿನ ಪಕ್ಷಿಗಳಿಗೆ ಸರಿಯಾಗುವ ಒಂದು ಅಡಿಗೆಯನ್ನು ನಾನು ಕಂಡುಹಿಡಿದಿದ್ದೀನಿ. ಅದನ್ನು ಕೇಳಿ ತುನಿಗುಬ್ಬಚ್ಚಿ ಆಶ್ಚರ್ಯದಿಂದ, ಹೊಸ ಅಡುಗೆನಾ?
ಅಯ್ಯೋ ನನ್ ಮಗಳೇ, ಏನಮ್ಮ ಕಂಡಿಡ್ದೆ? ಬೇಳೆ ಸಾರಿಗೆ ಐಸ್ ಕ್ರೀಮ್ ಮಿಕ್ಸ್ ಮಾಡದಾ? ಬನ್ನಗಿಳಿ ನಗುತ್ತಾ, ಇಲ್ಲ ಆಂಟಿ, ನಮ್ಮ ದೋಸೆ ಹೆಸರು ಸ್ವೀಟ್ ದೋಸೆ. ದೋಸೆನ ಮಾಡಿ ಅದ್ರ ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕಿ ಐಸ್ ಕ್ರೀಮ್ ಹಾಕಿ ಸ್ವೀಟ್ ಸಿರಪ್ ಹಾಕೋದು. ಈ ಬಿಸಿಲಿಗೆ ಜನರು ತಂಪಾಗಿರುವ ಏನಾದ್ರೂ ತಿನ್ಬೇಕು ಅನ್ಕೋತಾರೆ, ಅದಕ್ಕೆ ಐಸ್ ಕ್ರೀಮ್ ದೋಸೆ ಮಾಡಿ ಅವ್ರ ಹೊಟ್ಟೆನೂ ತುಂಬುತ್ತೆ, ತಂಪಾಗಿ ಇರುತ್ತೆ. ಚೋಟಗಿಳಿ ಯೋಚನೆ ಮಾಡಿ, ಏನು ಐಸ್ ಕ್ರೀಮ್ ದೋಸೆನಾ? ತುನಿ, ಮಕ್ಕಳು ಹೇಳುವಾಗ ನಮ್ಗೆ ಕೋಪ ಬಂದ್ರು ಕೂಡ ಆಲೋಚನೆ ಮಾಡಿದ್ರೆ ಈ ಬಿಸಿಲಿಗೆ ಎಲ್ಲರೂ ತಿನ್ನುವ ಹಾಗೆ ತಾನೇ ಇದೆ. ನನ್ನ ಅಂಗಡಿಯಲ್ಲಿ ಐಸ್ ಕ್ರೀಮ್ಗೆ ಬೇಕಾದ ಹಾಲು, ಸಕ್ಕರೆ, ಐಸ್ ಕ್ರೀಮ್ ಪೌಡರ್ ಎಲ್ಲನೂ ಇದೆ. ಟುನಿ ಉತ್ಸಾಹದಿಂದ, ಹೌದು ಚೋಟು, ಇವಾಗ ನಮಗೂ ಕೂಡ ಕೆಲ್ಸನೇ ಇಲ್ಲ. ನಮ್ಮ ಮಕ್ಕಳ ಆಲೋಚನೆಯಂತೆ ಅಲ್ಲಿ ಮರದ ಕೆಳಗೆ ಇವತ್ತೇ ತಳ್ಳುಗಾಡಿಯಲ್ಲಿ ಇಂಥ ಅಂಗಡಿಯನ್ನು ಇಟ್ರೆ ನೋಡೋಣ ಮಕ್ಕಳ ಆಲೋಚನೆಯಂಗೆ ಇವತ್ತು ಹೇಗೆ ವ್ಯಾಪಾರ ಆಗುತ್ತೆ ಅಂತ. ನಮ್ಮ ಮಕ್ಕಳ ಆಲೋಚನೆ ಸಕ್ಸಸ್ ಆದ್ರೆ ನಮಗೂ ಕೂಡ ಒಳ್ಳೆ ತಾನೆ. ಎಲ್ರೂ ತಕ್ಷಣ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಟುನಿಗುಬ್ಬಚ್ಚಿ ದೋಸೆ ಹಿಟ್ಟಲ್ಲಿ ಸ್ವಲ್ಪ ಸಕ್ಕರೆ ಹಾಗೇನೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ಲು. ಆವಾಗ ಚೋಟಿಗಿಳಿ ಅವಳ ಅಂಗಡಿಯಿಂದ ತಂಪಾಗಿರುವ ವೆನಿಲಾ ಐಸ್ ಕ್ರೀಮ್, ಸ್ಟ್ರಾಬೆರಿ ಐಸ್ ಕ್ರೀಮ್ ಹಾಗೂ ಚಾಕ್ಲೇಟ್ ಐಸ್ ಕ್ರೀಮ್ ತಗೊಂಡ್ ಬಂದ್ಲು. ಆ ದಿನ ಸಂಜೆ ಸಮಯ ಊರಿನ ಮಧ್ಯದಲ್ಲಿ ಒಂದು ಟೇಬಲ್ ಹಾಕಿ ಬುಜ್ಜಿ ಐಸ್ ಕ್ರೀಮ್ ದೋಸೆ ಅಂತ ಒಂದು ಬೋರ್ಡ್ ಅನ್ನ ಕೂಡ ಹಾಕಿದ್ರು. ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನಗಿಳಿ ಇಬ್ರು ಪ್ರಚಾರ ಮಾಡಕ್ಕೆ ಶುರು ಮಾಡಿದ್ರು. ಅವಾಗ ಬುಜ್ಜಿ, ಬನ್ನಿ ಫ್ರೆಂಡ್ಸ್, ಎಲ್ಲರೂ ಬನ್ನಿ, ಬಿಸಿಲು ಕಾಲದ ಸ್ಪೆಷಲ್ ಬಾಯಲ್ಲಿ ನೀರು ಸುರಿಯುವ ರೀತಿ ತಂಪು ತಂಪಾದ ಐಸ್ ಕ್ರೀಮ್, ಬಿಸಿ ಬಿಸಿ ದೋಸೆ ಮೇಲೆ ತಂಪಾದ ಐಸ್ ಕ್ರೀಮ್. ಹೌದು ಫ್ರೆಂಡ್ಸ್, ಬನ್ನಿ ಬನ್ನಿ, ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ನಿಮ್ ಹೊಟ್ಟೆನೂ ತುಂಬುತ್ತೆ, ಹೋದ ಪ್ರಾಣನೂ ಎದ್ದು ಬರುತ್ತೆ. ಮಕ್ಕಳು ಕಿಚ್ಚಾಡುವ ಶಬ್ದ ಕೇಳಿ ಆ ದಾರಿಯಲ್ಲಿ ಹೋಗ್ತಾ ಇದ್ದ ಮಹಿ ಹದ್ದು, ಲೂಸಿ ಪಾರಿವಾಳ, ಕುಹುಬಾತು ಎಲ್ರೂ ಅಲ್ಲಿಗೆ ಬಂದ್ರು. ಬೋರ್ಡನ್ನ ನೋಡಿ ಅವರು ತುಂಬಾನೇ ಆಶ್ಚರ್ಯಪಟ್ರು. ಅವಾಗ ಲೂಸಿ ಪಾರಿವಾಳ ತುಂಬಾ ಆಶ್ಚರ್ಯದಿಂದ, ಏನ್ ತುನಿ ಇದು? ದೋಸೆ ಮಾಡಿ ಐಸ್ ಕ್ರೀಮ್ ಹಾಕದ? ಇದೇನು ಹೊಸ ಅಡಿಗೆ? ನಾನು ನನ್ನ ಜೀವನದಲ್ಲಿ ಈ ರೀತಿ ಹೊಸ ಅಡಿಗೆನ ನೋಡ್ಲೇ ಇಲ್ಲ. ಮಹಿ ಹದ್ದು ನಗುತ್ತಾ, ಹೌದು ತುನಿ, ಇದೇನು ಹೆಸರು ಕೇಳಿಕ್ಕೇನೆ ವಿಚಿತ್ರವಾಗಿದೆ. ಆದ್ರೂ ಕೂಡ ಈ ಬಿಸಿಲಿಗೆ ತಂಪಾಗಿ ತಿನ್ಬೇಕು ಅನ್ಸುತ್ತೆ. ಒಮ್ಮೆ ಮಾಡಿಕೊಡೋ, ರುಚಿ ಇದ್ರೆ ತಿಂತೀವಿ. ಟುನಿಗುಬ್ಬಚ್ಚಿ ತಕ್ಷಣ ಸಕ್ಕರೆ ಹಾಗೂ ಏಲಕ್ಕಿ ಪುಡಿನ ಹಾಕಿರುವ ಆ ದೋಸೆ ಹಿಟ್ಟಲ್ಲಿ ತುಂಬಾ ಕ್ರಿಸ್ಪಿ ಆಗಿರುವ ಒಂದು ದೋಸೆನ ಗೋಲ್ಡನ್ ಬ್ರೌನ್ ಆಗೋ ತನಕ ಮಾಡಿ ಆ ಕ್ರಿಸ್ಪಿ ಆಗಿರುವ ದೋಸೆನ ಕೋನ್ ತರ ಬದಲಾಯಿಸಿ ಅದರಲ್ಲಿ ಒಂದು ಸ್ಕೂಪ್ ವೆನಿಲಾ ಐಸ್ ಕ್ರೀಮ್, ಇನ್ನೊಂದು ಸ್ಕೂಪ್ ಸ್ಟ್ರಾಬೆರಿ ಐಸ್ ಕ್ರೀಮ್ ನ ಹಾಕಿ ಸ್ವಲ್ಪ ಚಾಕ್ಲೇಟ್ ಚಿಪ್ಸು, ಸ್ವಲ್ಪ ನಟ್ಸು ಹಾಗೇನೆ ಚಾಕ್ಲೇಟ್ ಸಿರಪ್ ನಾವು ಇದು ಕೊಟ್ಲು. ಅದನ್ನ ನೋಡುವಾಗ್ಲೇ ಎಲ್ರಿಗೂ ಟೆಂಪ್ಟ್ ಆಗೋ ತರ ಇತ್ತು ಆ ಸೀನು. ಹರದೆ, ನೋಡ್ಲಿಕ್ಕೆ ತುಂಬಾ ಕಲರ್ಫುಲ್ ಆಗಿದೆ. ಐಸ್ ಕ್ರೀಮ್ ಕರಗಿ ಹೋಗುವ ಮುಂಚಿತವಾಗಿ ತಿನ್ನಿ ಮಗಿ. ಮಹಿ ಹದ್ದು ಸ್ವಲ್ಪ ಕಚ್ಚಿ ತಿಂದು ನೋಡಿ ತುಂಬಾ ಆಶ್ಚರ್ಯದಿಂದ, ವಾವ್, ವಂಡರ್ಫುಲ್ ತುನಿ, ಈ ದೋಸೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಇದೆ. ಅದರ ಮೇಲೆ ಐಸ್ ಕ್ರೀಮ್ ತುಂಬಾ ತಂಪಾಗಿ ಇದೆ. ಈ ಎರಡು ಕಾಂಬಿನೇಷನ್ ಮಿಕ್ಸ್ ಮಾಡಿ ತಿನ್ನುವಾಗ ವಂಡರ್ಫುಲ್ ಆಗಿದೆ. ನನಗೂ ಮನೆಗೆ ಒಂದು ಪಾರ್ಸಲ್ ಕೊಡು. ಲೂಸಿ ಉತ್ಸಾಹದಿಂದ, ನಿಜವಾಗ್ಲ ಮಗಿಯವ್ರೆ? ಹಾಗಾದ್ರೆ ತುನಿ, ನನಗೂ ಕೂಡ ಒಂದು ಚಾಕ್ಲೇಟ್ ಫ್ಲೇವರ್ ಅಲ್ಲಿ ಒಂದು ದೋಸೆ ಕೂಡ ನೋಡ್ತೀನಿ. ನನಗೂ ಕೂಡ ಒಂದು ಸ್ಟ್ರಾಬೆರಿ ಫ್ಲೇವರ್ ಅಲ್ಲಿ ಬೇಕು, ಬೇಗ ಕೊಡಿ. ಟುನಿ ಕ್ರಿಸ್ಪಿಯಾಗಿ ದೋಸೆ ಮಾಡ್ತಾ ಇದ್ದಾಗ ಚೋಟಿಗಿಳಿ ಯಾರಿಗೆ ಯಾವ ಫ್ಲೇವರ್ ಐಸ್ ಕ್ರೀಮ್ ಬೇಕೋ ಅದನ್ನ ಹಾಕಿ ಕೊಡ್ತಾ ಇದ್ಲು. ಬುಜ್ಜಿ ಹಾಗೂ ಬನ್ನು ಕೂಡ ಐಸ್ ಕ್ರೀಮ್ ದೋಸೆನ ತಗೊಂಡು ತಿಂತಾ ಇದ್ರು. ತಿಂದವರು ಎಲ್ರು ಕೂಡ ಆಹಾ ಓಹೋ ಅಂತ ಟುನಿನ, ಚೋಟುನ ತುಂಬಾನೇ ಬಾಯಿ ತುಂಬಾ ಹೊಗಳ್ತಾ ಇದ್ರು. ಇದನ್ನ ನೋಡ್ತಾ ಇದ್ದ ಚಿನ್ನು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಆವಾಗ ಚಿಚುಕಾಗಿಗೆ ವ್ಯಾಪಾರ ನಡೀಲಿಲ್ಲ ಅನ್ನುವ ಕೋಪ ಒಂದ್ ಕಡೆ, ಇನ್ನೊಂದ್ ಕಡೆ ತನ್ನ ಮಗ ಚಿನ್ನು ಪಕ್ಕದ ಅಂಗಡಿಲಿ ಹೋಗಿ ಕೂತ್ಕೊಂಡು ಅದನ್ನ ನೋಡ್ತಾ ಇದ್ದಾನೆ ಅನ್ನುವ ಕೋಪ ಒಂದ್ ಕಡೆ. ಅವಳು ತಕ್ಷಣ ಚಿನ್ನುವಿನ ಹತ್ತಿರ ಬಂದು ಅವನನ್ನ ಹೊಡೆದು, ಲೇ ಚಿನ್ನು, ಇಲ್ಲಿ ನಿಮ್ಮ ತಾಯಿ ಅಂಗಡಿ ಹಾಗೆ ಖಾಲಿ ಖಾಲಿ ಆಗಿದ್ರೆ ನೀನೇನೋ ಅವರ ಅಂಗಡಿಗೆ ಹೋಗಿ ಅಲ್ಲೇ ನಿಂತು ನೋಡ್ತಾ ಇದೀಯ. ಹಾಗೆ ಆ ದೋಸೆಲಿ ಏನೋ ಇದೆ. ಚಿನ್ನು ಅಳುತ್ತಾ, ಅಮ್ಮೋ ನನ್ನ ಬಿಡಮ್ಮ, ಊರಲ್ಲಿರುವ ಪಕ್ಷಿಗಳೆಲ್ಲ ಅವರ ಅಂಗಡಿಯಲ್ಲಿ ಬಿಸಿ ಬಿಸಿ ತಂಪಾಗಿರುವ ಐಸ್ ಕ್ರೀಮ್ ದೋಸೆ ಇದೆ ಅಂತ ಎಲ್ರು ಹೋಗಿ ತಿಂತಾ ಇದ್ದಾರೆ. ನನಗೂ ಹಸಿವಾಗ್ತಿದೆ, ನನಗೂ ಒಂದು ತೆಗೆದು ಕೊಡಿಯಮ್ಮ. ಆವಾಗ ಚಿಚು ನಗುತ್ತಾ, ಏನು ಐಸ್ ಕ್ರೀಮ್ ದೋಸೆನ? ಅದೇನು ಅಷ್ಟು ದೊಡ್ಡ ವಿಚಿತ್ರನ? ದೋಸೆ ಮೇಲೆ ಐಸ್ ಕ್ರೀಮ್ ಹಾಕಿ ದೋಸೆ ಮಾಡೋದು ಅಷ್ಟೇ ತಾನೆ? ಇವಾಗ್ಲೇ ಆ ತುನಿಯ ವ್ಯಾಪಾರವನ್ನು ಹೊಡೆದು ಹಾಕುವ ರೀತಿ ನನ್ನ ಅಂಗಡಿಯಲ್ಲಿ ಇವಾಗ್ಲೇ ಬಿಸಿ ಬಿಸಿ ದೋಸೆಯನ್ನು ಮಾಡ್ತೀನಿ, ನೋಡ್ತಾ ಇರು ನೀನು. ಚಿನ್ನು ಹೆದರ್ಕೊಂಡು, ಬೇಡಮ್ಮ, ಅದಕ್ಕೆ ಐಸ್ ಕ್ರೀಮ್ ಎಲ್ಲ ಬೇಕು. ನಮ್ಮ ಹತ್ರ ಐಸ್ ಕ್ರೀಮ್ ಎಲ್ಲಮ್ಮ ಇದೆ, ಇಲ್ವಲ್ಲ? ಲೇ ಬಾಯ್ ಮುಚ್ಚೋ, ಐಸ್ ಕ್ರೀಮ್ ಹಾಕಿದ್ರೆ ಮಾತ್ರನೇ ಆ ದೋಸೆ ತಂಪಾಗಿರುತ್ತಾ? ನನ್ ಜೊತೆ ಸಕ್ಕರೆ ಇದೆ, ಐಸ್ ಕ್ಯಾಂಡಿ ಇದೆ. ನಾನಿವಾಗ ಅದನ್ನ ಹಿಟ್ಟು ಮೇಲೆ ಹಾಕಿ ಹೇಗೆ ದೋಸೆ ಮಾಡ್ತೀನಿ ನೋಡು.
ನನಗೆ ಸುಮ್ನೆ ಹಣವನ್ನು ಖರ್ಚು ಮಾಡಿ ಮಾಡಕ್ಕೆಲ್ಲ ಇಷ್ಟ ಆಗೋದಿಲ್ಲ. ನೀನ್ ನೋಡ್ತಾ ಇರು ತಂಪು ತಂಪಾದ ಐಸ್ ಕ್ರೀಮ್ನ ಹೇಗೆ ಮಾಡ್ತೀನಿ ಅಂತ. ಚಿಚುಕಾಗೆ ಅವಳ ಜಿಪುಣ ಬುದ್ಧಿಯಿಂದ ಒಂದು ದೊಡ್ಡ ತಪ್ಪು ಮಾಡಕ್ಕೆ ತಯಾರಾಗ್ತಾ ಇದ್ಲು. ಅವಳು ಅವಳ ದೋಸೆ ಹಿಟ್ಟಿನಲ್ಲಿ ಸ್ವಲ್ಪ ಕಲರ್ ಶುಗರ್ ಹಾಕಿ ಕ್ರಿಸ್ಪಿಯಾಗಿ ದೋಸೆ ಮಾಡೋದ್ಕಿಂತ ಬದಲಾಗಿ ಅವಳು ಸರಿಯಾಗಿ ಬೇಯದೆ ಇರುವ ದೋಸೆಯ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಅನ್ನುವ ಹೆಸರಲ್ಲಿ ಬೆಲ್ಲ ಪಾಕನ ಹುಯ್ದ್ಲು. ಹಾಗೇನೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ ಯಾವುದೋ ಒಂದು ವಿಚಿತ್ರವಾದ ಪದಾರ್ಥ ನೋಡಕ್ಕೆ ಐಸ್ ಕ್ರೀಮ್ ತರ ಇರೋದನ್ನ ಅವಳ ಮೇಲೆ ಹಾಕಿದ್ಲು. ಅದು ನೋಡಕ್ಕೇನೆ ವಿಕಾರವಾಗಿತ್ತು, ಅದರ ಸ್ಮೆಲ್ ಕೂಡ ತುಂಬಾನೇ ಮೋಸವಾಗಿ ಇತ್ತು. ಬನ್ನಿ ಬನ್ನಿ ಮಿತ್ರರೇ, ಬೇಗ ಬನ್ನಿ. ನಾನು ನಿಮ್ಮೆಲ್ಲರಿಗೋಸ್ಕರ ತಂಪಾಗಿರುವ ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ದೀನಿ. ಇಲ್ಲಿ ಕೇವಲ ದೋಸೆಗೆ 10 ರೂಪಾಯಿ ಮಾತ್ರ, ಅವ್ರಕ್ಕಿಂತ ಕಡಿಮೆ ಬೆಲೆಗೆ ಕೊಡ್ತೀನಿ. ಬರೀ 10 ರೂಪಾಯಿ ದೋಸೆ ಅಂತ ಹೇಳಿದ ತಕ್ಷಣ ಟುನಿ ಅಂಗಡಿಲಿ ಇದ್ದ ಪಕ್ಷಿಗಳು ಎಲ್ರು ಕೂಡ ಚಿಚು ಅಂಗಡಿಗೆ ಬಂದ್ರು. ಆವಾಗ ಚಿನ್ನುಕಾಗಿ ಚಿಚು ಮಾಡಿಕೊಟ್ಟ ಒಂದು ದೋಸೆನ ಸ್ವಲ್ಪ ತಿನ್ನೋಡ್ದ ಅಷ್ಟೇ. ತಕ್ಷಣ ಅವನ್ ಮುಖ ವಿಕಾರವಾಗಿ ಬದಲಾಯಿತು. ಅಮ್ಮ, ಏನಮ್ಮ ಇದು? ಟೇಸ್ಟ್ ಚೆನ್ನಾಗೇ ಇಲ್ಲತ್ತು. ಒಳಗೆ ಐಸ್ ಕ್ರೀಮ್ ಕೂಡ ಚೆನ್ನಾಗಿಲ್ಲ, ಏನೋ ಕೆಟ್ಟ ವಾಸನೆ ಬರ್ತಾ ಇದೆ. ಈ ದೋಸೆ ಕೂಡ ಚೆನ್ನಾಗಿ ಬೆಂದಿಲ್ಲಮ್ಮ. ಆವಾಗ ಚಿಚು ತುಂಬಾ ಕೋಪದಿಂದ, ಲೇ ಹಾಳಾದವನೇ, ಬಾಯಿ ಮುಚ್ಕೊಂಡು ತಿನ್ನೋ. 10 ರೂಪಾಯಿಗೆ ನಿನ್ಗೆ ಬಿರಿಯಾನಿ ಮಾಡಿ ಕೊಡ್ತಾರ? ಜನರೆಲ್ಲ ಬರ್ತಿದಾರೆ, ಅವ್ರ ಮುಂದೆ ಕಿರ್ಚಿದ್ರೆ ಅಷ್ಟೇ ನಿನ್ನ. ಆದ್ರೆ ಚಿಚು ಮಾಡಿಕೊಟ್ಟ ದೋಸೆನೆ ತಿಂದು ಎಲ್ಲ ಪಕ್ಷಿಗಳು ಕೂಡ ಅದನ್ನ ಕೆಳಗಡೆ ಉಗಿದ್ಬಿಟ್ರು. ಆವಾಗ ಮಹಿ ತುಂಬಾ ಕೋಪದಿಂದ, ಏನ್ ಚಿಚ್ಚು ಇದು? ನೀನ್ ಮಾಡುವ ದೋಸೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಂದ್ರೆ ಹಿಟ್ಟು ಕೂಡ ತುಂಬಾನೇ ಹುಳಿ ಹುಳಿಯಾಗಿದೆ. ನಿನ್ನ ಅತಿ ಆಸೆಯಿಂದ ಈ ರೀತಿ ಎಲ್ಲ ಮಾಡ್ತಾ ಇದ್ದೀಯಾ? ಇನ್ ಮುಂದೆ ನಾವು ಯಾರು ಕೂಡ ನಿನ್ನ ಅಂಗಡಿ ಬಳಿ ಬರೋದಿಲ್ಲ. ಏನ್ ಚಿಚ್ಚು, ದೋಸೆ ಇಷ್ಟೊಂದು ಕೇವಲವಾಗಿದೆ. ನಿನ್ನ ಅಂಗಡಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಬಂದ್ರೆ ಈ ರೀತಿ ಮಾಡ್ಕೊಡ್ತೀಯಾ? ನಾವು ತುನಿ ಅಂಗಡಿಗೆ ಹೋಗ್ತೀವಿ. ಹಾಗೆ ಎಲ್ಲ ಪಕ್ಷಿಗಳು ಕೂಡ ಚಿಚುನ ಬೈದು ಅಲ್ಲಿಂದ ಕೋಪದಿಂದ ಹೊರಟೋದ್ರು. ಅದಕ್ಕೆ ಚಿಚುವಿಗೆ ಚಿನ್ನು ಮೇಲೆನೆ ಕೋಪ ಬಂತು. ಅವಳು ಕೋಪದಿಂದ ಟುನಿ ಅಂಗಡಿನ ನೋಡಿ ಗುರಾಯಿಸ್ತಾ ಇದ್ಲು. ಆದ್ರೆ ಕತೆ ಅಲ್ಲಿಗೆ ಮುಗಿಲೇ ಇಲ್ಲ. ಆ ದಿನ ರಾತ್ರಿ ಸಮಯ ಇದ್ದಕ್ಕಿದ್ದಂತೆ ಪಾಪ ಚಿನ್ನಿಗೆ ಹೊಟ್ಟೆ ನೋವು ಶುರುವಾಯ್ತು. ಬೆಳಗ್ಗೆ ಚಿಚು ಮಾಡಿಕೊಟ್ಟ ಆ ದೋಸೆನ ತಿಂದಿದ್ದಾನೆ ಅವನಿಗೆ ಹೊಟ್ಟೆ ನೋವು ಬಂದಿತ್ತೋ ಏನೋ. ಪಾಪ ಹೊಟ್ಟೆ ಹಿಡ್ಕೊಂಡು ಅವನು ಜೋರಾಗಿ ಅಳ್ತಾ ಇದ್ದ. ಅಮ್ಮ, ನನಗೆ ತುಂಬಾನೇ ಹೊಟ್ಟೆ ನೋವಾಗ್ತಿದೆ ಅಮ್ಮ. ತಲೆ ಎಲ್ಲ ಸುತ್ತಾ ಇದೆ, ವಾಂತಿ ಬೇರೆ ಬರುವ ರೀತಿ ಇದೆ. ದಯವಿಟ್ಟು ನನ್ನನ್ನು ಕಾಪಾಡಮ್ಮ, ನನ್ನ ಎತ್ಕೊಂಡೋಗು. ಚಿಚುಕಾಗೆ ಅಳುತ್ತಾ, ಅಯ್ಯೋ ನನ್ ಮಗನೇ ಚಿನ್ನು, ಏನಪ್ಪ ಆಯ್ತು ನಿನಗೆ? ಅಯ್ಯೋ ದೇವ್ರೆ, ನಾನ್ ಮಾಡಿದ ದೋಸೆಯಿಂದನೇ ನನ್ ಮಗನಿಗೆ ಈ ರೀತಿ ಹೊಟ್ಟೆ ನೋವು ಬಂತು. ಡಾಕ್ಟರ್ ಹತ್ರ ಕರ್ಕೊಂಡೋಗೋಣ ಅಂತ ನೋಡಿದ್ರೆ ನನ್ ಜೊತೆ ಇವಾಗ ಹಣ ಕೂಡ ಇಲ್ವೇ? ಚಿನ್ನು ಕೂಗುವ ಶಬ್ದ ಅಲ್ಲೇ ಇದ್ದ ಟುನಿ ಹಾಗೂ ಚೋಟು ಎಲ್ಲರ ಕಿವಿಯಲ್ಲೂ ಬಿತ್ತು. ಏನಾಯ್ತೋ ಏನೋ ಅಂತ ನೋಡಿದಕ್ಕೋಸ್ಕರ ಎಲ್ರು ಕೂಡ ಚಿಚುಕಾಗಿ ಅಂಗಡಿಯ ಹತ್ತಿರ ಹೋದ್ರು. ಅಲ್ಲಿ ನೋವಿನಲ್ಲಿ ಒದ್ದಾಡ್ತಾ ಇದ್ದ ಚಿನ್ನುನ ನೋಡಿ, ಚಿಚ್ಚು ಏನಾಯ್ತು ಚಿಚ್ಚು? ಚಿನ್ನು ಮೈಯೆಲ್ಲ ತುಂಬಾ ಬಿಸಿಯಾಗಿದೆ, ಏನಾಯ್ತು ಚಿಚ್ಚು ಅವನಿಗೆ? ಆವಾಗ ಚಿಚುಕಾಗೆ ಅಳುತ್ತಾ, ಅಯ್ಯೋ ತುನಿ, ನನ್ನನ್ನು ಕ್ಷಮಿಸು. ನಾನು ಹುಳಿಯಾದ ಹಿಟ್ಟಲ್ಲಿ ನನ್ ಮಗನಿಗೆ ದೋಸೆ ಮಾಡಿ ಕೊಟ್ಟೆ. ಅದನ್ನ ತಿಂದ್ಮೇಲೆ ನನ್ ಮಗನಿಗೆ ಇವಾಗ ತುಂಬಾನೇ ಹೊಟ್ಟೆ ನೋವು ಆರಂಭವಾಗಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಂದ್ರೆ ಕೂಡ ಹಣ ಇಲ್ಲ. ದಯವಿಟ್ಟು ನನ್ ಮಗನ್ನ ಕಾಪಾಡು. ಆವಾಗ ಬುಜ್ಜಿ, ಚಿಚ್ಚು ಆಂಟಿ, ನೀವೇನು ಚಿಂತೆ ಮಾಡ್ಬೇಡಿ. ಲೇ ಬನ್ನು, ನೀನ್ ಹೋಗಿ ನಮ್ಮ ಅಮ್ಮ ಇಟ್ಟಿರುವ ಹೊಟ್ಟೆ ನೋವು ಮದ್ದನ್ನ ಎತ್ಕೊಂಬಾರು. ಬನ್ನಗಿಳಿ ತಕ್ಷಣ ಲೂಸಿ ಪಾರಿವಾಳದ ಮನೆಗೆ ಹೋಗಿ ಲೂಸಿ ಹತ್ರ ವಿಷಯ ಹೇಳಿ ಔಷಧಿನ ತಗೊಂಡ್ ಬಂದ. ಅವಾಗ ಟೋನಿಗೂ ಬಚ್ಚಿ ಚಿನ್ನುಗೆ ಆ ಔಷಧಿನ ಸ್ವಲ್ಪ ಕುಡಿಯಕ್ಕೆ ಕೊಟ್ಲು. ಹಾಗೇನೆ ಅವನ ಹೊಟ್ಟೆ ಮೇಲೆ ಏನೋ ತೈಲನ ಹಾಕಿ ಉಜ್ಜಿದ್ಲು. ಸ್ವಲ್ಪ ಸಮಯದಲ್ಲಿ ಚಿನ್ನುಗೆ ನೋವು ಕಡಿಮೆಯಾಗಿ ಅವನು ಅಲ್ಲೇ ಮಲಗಿ ನಿದ್ರೆ ಮಾಡ್ತಾ ಇದ್ದ. ಆವಾಗ್ಲೇ ಚಿಚುಗೆ ಜೀವ ಬಂದ ಹಾಗೆ ಇತ್ತು. ಚಿಚು ತುಂಬಾ ಜೋರಾಗಿ ಅಳುತ್ತಾ ತುನಿಯ ಕೈಯನ್ನ ಹಿಡ್ಕೊಂಡು, ತುನಿ, ನಿನ್ನ ವ್ಯಾಪಾರವನ್ನು ಹಾಳು ಮಾಡ್ಬೇಕು ಅಂತ ನಾನು ಆಲೋಚನೆ ಮಾಡ್ದೆ. ಆದ್ರೆ ನೀನು ನನ್ನ ಮಗನ ಜೀವವನ್ನು ಉಳಿಸಿದೀಯ. ದಯವಿಟ್ಟು ನನ್ನನ್ನು ಕ್ಷಮಿಸು. ಹಣದ ಮೇಲೆ ಇರುವ ಆಸೆಯಲ್ಲಿ ಈ ರೀತಿ ತಪ್ಪು ಮಾಡ್ಬಿಟ್ಟೆ. ತುನಿ ಚಿಚುನ ಸಮಾಧಾನ ಮಾಡಿ, ಚಿಚ್ಚು, ಯಾಕೆ ಚಿಚ್ಚು ನೀನೋಗಿ ನನ್ ಜೊತೆ ಕ್ಷಮೆ ಕೇಳ್ತಾ ಇದೀಯಾ? ನಾವು ಅಕ್ಕಪಕ್ಕದಲ್ಲಿ ಇರೋರು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಇರ್ಬೇಕೇ ಹೊರತು ಈ ರೀತಿ ಸಾರಿ ಎಲ್ಲ ಕೇಳ್ಬಾರ್ದು. ಏನೋ ನೀನು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ದುರಾಸೆಯಿಂದ ಈ ರೀತಿ ಮಾಡ್ಬಿಟ್ಟೆ. ಅದನ್ನ ಬಿಟ್ರೆ ನೀನ್ ಕೂಡ ಒಳ್ಳೆ. ಸರಿ, ಇನ್ ಮುಂದೆ ಹಾಗೆ ಮಾಡದ್ ಬೇಡ. ಬುಜ್ಜಿ ನಗುತ್ತಾ ಒಂದು ಒಳ್ಳೆ ಐಸ್ ಕ್ರೀಮ್ ದೋಸೆನ ಚಿನ್ನುಗೋಸ್ಕರ ಪ್ರಿಪೇರ್ ಮಾಡ್ತಿದ್ಲು. ಹೌದು ಚಿಚ್ಚು ಅತ್ತೆ, ಚಿನ್ನು ನಿದ್ರೆಯಿಂದ ಎದ್ದಾಗ ಅವನಿಗೆ ಈ ಐಸ್ ಕ್ರೀಮ್ ದೋಸೆನ ಕೊಡಿ. ಅವನು ಯಾವಾಗಿಂದನೂ ಈ ದೋಸೆನ ತಿನ್ಬೇಕು ಅಂತ ತುಂಬಾ ಆಸೆಯಾಗಿದ್ದ. ಇದಕ್ಕೆ ಹಣ ಬೇಡ, ಚಿನ್ನುವಿಗೆ ನಮ್ ಕಡೆಯಿಂದ ಫ್ರೀಯಾಗಿ ಕೊಡ್ತಿರೋದು. ಆವಾಗ ಚಿಚುಕಾಗೆ, ತುಂಬಾ ಥ್ಯಾಂಕ್ಸ್ ಬುಜ್ಜಿ.
ನೀನು ನಿನ್ನ ಒಳ್ಳೆ ಗುಣದಿಂದ ಎಷ್ಟು ಚೆನ್ನಾಗಿ ವ್ಯಾಪಾರವನ್ನು ಆರಂಭಿಸಿದೀಯ. ಇನ್ನು ನಾನು ಕೂಡ ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ನಾಳೆಯಿಂದನೇ ಒಳ್ಳೆ ವ್ಯಾಪಾರ ಮಾಡ್ತೀನಿ. ಚೋಟು ನಗುತ್ತಾ, ಸರಿ ಚಿಚ್ಚು, ನೀನು ಹೇಗೋ ಬದಲಾಗಿದ್ದೀಯಾ. ನಾಳೆಯಿಂದ ನೀನ್ ಕೂಡ ನಮ್ಮ ಟೀಮ್ ವರ್ಕ್ ಅಲ್ಲಿ ಸೇರ್ಕೋ. ನಾವೆಲ್ಲರೂ ಒಟ್ಟಾಗಿ ಐಸ್ ಕ್ರೀಮ್ ದೋಸೆಯನ್ನು ಮಾರಾಟ ಮಾಡೋಣ, ಲಾಭ ಬರುತ್ತೆ. ಚಿಚುಕಾಗಿ ಅದಕ್ಕೆ ಸಂತೋಷವಾಗಿ ಒಪ್ಕೊಂಡ್ಲು. ಆ ದಿನದಿಂದ ಚಿಚುಕಾಗಿ ಅವಳ ದೋಸೆ ಅಂಗಡಿನ ಮುಚ್ಚಿಬಿಟ್ಟು ಟುನಿ ಹಾಗೂ ಚೋಟು ನಡೆಸ್ತಾ ಇರುವ ದೋಸೆ ಅಂಗಡಿಯಲ್ಲಿ ಜಾಯಿನ್ ಮಾಡಿದ್ಲು. ಅವರು ಬಿಸಿ ಬಿಸಿಯಾಗಿ ಮಾಡ್ತಾ ಇರುವ ಆ ಕ್ರಿಸ್ಪಿ ಐಸ್ ಕ್ರೀಮ್ ದೋಸೆ ಊರಲ್ಲಿ ಎಲ್ಲಾ ಕಡೆನೂ ತುಂಬಾನು ಫೇಮಸ್ ಆಯ್ತು. ಪಕ್ಷಿಗಳು ಎಲ್ರು ಕೂಡ ಅವ್ರ ಅಂಗಡಿಗೆ ಬಂದು ಆ ಐಸ್ ಕ್ರೀಮ್ ದೋಸೆನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಹಾಗೆ ಚಿಕ್ಕ ಮಕ್ಕಳು ಕೊಟ್ಟ ಐಡಿಯಾದಲ್ಲಿ ಆ ವ್ಯಾಪಾರ ತುಂಬಾನೇ ಫೇಮಸ್ ಆಗಿತ್ತು. ಚಿಚುಕಾಗಿ ಆವಾಗ ಒಂದ್ ಪಾಠನ ಕಲ್ತ್ಕೊಂಡ್ಲು. ತಿನ್ನುವ ವಿಷಯದಲ್ಲಿ ಜಿಪುಣತನನೋ ಕಲಬೆರಿಕೆನೋ ಮಾಡ್ಲೇಬಾರ್ದು ಅಂತ. ಟುನಿಯ ಮಾವಿನ ಹಣ್ಣು ಬಜ್ಜಿಗಳು. ಬೇಸಿಗೆ ಕಾಲ ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಎಲ್ರಿಗೂ ದಾಹ ಆಗ್ತಾ ಇತ್ತು ಹೊರತು ಯಾರಿಗೂ ಹಸುವಾಗ್ತಾ ಇರ್ಲಿಲ್ಲ. ಹಾಗೆ ಹಸಿವಾದ್ರೂ ಕೂಡ ಏನಾದ್ರೂ ಖಾರವಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿರುವ ಫುಡ್ ಅನ್ನ ತಿನ್ಬೇಕು ಅಂತ ಎಲ್ರಿಗೂ ಅನಿಸ್ತಾ ಇತ್ತು. ಟುನಿಗು ಬಚ್ಚಿಯ ಮನೆಯ ಹೊರಗಡೆ ಒಂದು ಮಾವಿನ ಮರ ಇತ್ತು. ಎಲ್ಲಾ ವರ್ಷಗಳ ತರ ಈ ವರ್ಷನ ಮಾವಿನ ಮರದಲ್ಲಿ ಸುಮಾರು ಮಾವಿನ ಹಣ್ಣುಗಳು ಇತ್ತು. ಒಂದಿನ ಸಂಜೆ ಸಮಯ ಟುನಿ ಹಾಗೂ ಬುಜ್ಜಿ ಇಬ್ರು ಆ ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಸಂತೋಷವಾಗಿ ಈ ರೀತಿ ಮಾತಾಡ್ತಿದ್ರು. ಹಬ್ಬಾ, ಈ ಬಿಸಿಲಿಗೆ ಏನಾದ್ರೂ ರುಚಿಯಾಗಿ ತಿನ್ಬೇಕು ಅನ್ಸುತ್ತೆ. ಆದ್ರೆ ಏನು ತಿನ್ನಕ್ಕಾಗ್ತಾ ಇಲ್ಲ. ಏನ್ ಮಾಡೋದು, ಏನ್ ತಿನ್ನೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಬುಜ್ಜಿ. ಅಮ್ಮ, ಹೌದಮ್ಮ, ನನಗೂ ಕೂಡ ಪ್ರತಿದಿನ ಈ ತರಕಾರಿ ಎಲ್ಲ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ. ನಮ್ಮ ಮನೆಯಲ್ಲಿ ಮಾವಿನ ಕಾಯಿ ಇದೆ ಅಲ್ವಾ, ಅದ್ರಲ್ಲಿ ಉಪ್ಪಿನಕಾಯಿ ಹಾಕದ್ ಬಿಟ್ಬಿಟ್ಟು ಬೇರೆ ಏನಾದ್ರೂ ಸ್ನಾಕ್ಸ್ ಮಾಡ್ಬೋದಲ್ವಮ್ಮ? ಮಾವಿನಕಾಯಲ್ಲಿ ಏನೋ ಮಾಡಕ್ಕಾಗುತ್ತೆ. ಹಣ್ಣಾದ್ಮೇಲೆ ಕುಯ್ದು ತಿನ್ಬೋದು, ಇಲ್ಲ ಉಪ್ಪಿನಕಾಯಿ ಹಾಕ್ಬೋದು. ಇಲ್ಲಮ್ಮ, ಮೊನ್ನೆ ನಮ್ ಕ್ಲಾಸಲ್ಲಿ ಹೇಳಿದ್ರು ಮಾವಿನಕಾಯಲ್ಲಿ ಸ್ನಾಕ್ಸ್ ಎಲ್ಲ ಮಾಡ್ಬೋದಂತೆ. ನೀನ್ ಕೂಡ ಮಾಡಮ್ಮ. ಮಾವಿನ ಹಣ್ಣಲ್ಲಿ ಬಜ್ಜಿ ಹಾಕ್ತಾರಂತೆ. ನೀನ್ ಕೂಡ ನನ್ಗೆ ಬಜ್ಜಿ ಹಾಕಿ ಕೊಡಮ್ಮ. ಮಾವಿನಕಾಯಲ್ಲಿ ಬಜ್ಜಿ ಹಾಕದ? ಇದೇನಿದು ಹೊಸದಾಗಿ ಹೇಳ್ತಾ ಇದೀಯಾ? ಈ ಬಿಸಿಲಲ್ಲಿ ಬಾಯಿ ಸತ್ತವರಿಗೆ ಇಂಥದೆಲ್ಲ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಸರಿ, ನಾನು ಇವಾಗ್ಲೇ ಹೋಗಿ ಹಿಟ್ಟೆಲ್ಲ ಕಲಸಿ ಇಡ್ತೀನಿ. ಆಮೇಲೆ ನೀನು ಕೇಳಿದ ಹಾಗೆ ನಿನಗೋಸ್ಕರ ಬಜ್ಜಿನ ಮಾಡ್ಕೊಡ್ತೀನಿ. ಟುನಿಗು ಬಜ್ಜಿ ಮಾವಿನ ಮರದಲ್ಲಿದ್ದ ಕೆಲವು ಮಾವಿನ ಹಣ್ಣುಗಳನ್ನ ಕೊಯ್ಕೊಂಡ್ ಬಂದು ಅದನ್ನ ಕಟ್ ಮಾಡಿ ಬಜ್ಜಿ ಹಿಟ್ಟಲ್ಲಿ ಹಾಕಿ ಎಣ್ಣೆಯಲ್ಲಿ ಹಾಕಿ ಅದನ್ನ ಹುರಿತಾ ಇದ್ಲು. ಆವಾಗ ಅದರಿಂದ ಘಮಘಮ ಪರಿಮಳ ಬರ್ತಾ ಇತ್ತು. ಹೊರಗಡೆ ಇದ್ದವರು ಎಲ್ರಿಗೂ ಕೂಡ ಆ ಘಮಘಮ ಪರಿಮಳ ಬಂದಿದ ತಕ್ಷಣ ಅಲ್ಲಿದ್ದವರು ಎಲ್ರ ತಕ್ಷಣ ಟುನಿಗು ಬಚ್ಚಿಯ ಮನೆಗೆ ಹಾರ್ಕೊಂಡು ಹೋದ್ರು. ಏನ್ ತುನಿ, ನಿನ್ ಮನೆಯಿಂದ ಅದ್ಭುತವಾದ ಸುವಾಸನೆ ಬರ್ತಾ ಇದೆ. ಹೊಸದಾದ ಅಡಿಗೆ ಏನಾದ್ರೂ ಮಾಡ್ತಾ ಇದೀಯಾ? ಬುಜ್ಜಿ, ಈ ಬಿಸ್ಲಿಗೆ ಏನೂ ತಿನ್ಬಾರ್ದು ಅಂತಾನೆ ಅನ್ಸುತ್ತೆ. ಆದ್ರೆ ನಿನ್ ಮನೆಯಿಂದ ಬರ್ತಾ ಇರುವ ಈ ಸುವಾಸನೆಗೆ ನಮಗೆ ತುಂಬಾನೇ ಹಸಿವಾಗ್ತಿದೆ. ಬನ್ನಿ ಬನ್ನಿ, ಬುಜ್ಜಿ ಕೇಳಿದ್ಲು ಅಂತ ಮಾವಿನಕಾಯಲ್ಲಿ ನಾನು ಬಜ್ಜಿ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲರೂ ಕೂತ್ಕೊಳ್ಳಿ. ನೀವು ಕೂಡ ರುಚಿ ಹೇಗಿದೆ ಅಂತ ನೋಡಿ ಹೇಳಿ. ಮಹಿ ಬಜ್ಜಿನ ತಿನ್ ನೋಡಿ, ಹಬ್ಬಬ್ಬಬ್ಬಾ, ಇದರ ರುಚಿ ಎಷ್ಟೊಂದು ಚೆನ್ನಾಗಿದೆ. ಖಾರ ಹುಳಿಯಾಗಿ ಒಳ್ಳೆ ಕ್ರಿಸ್ಪಿಯಾಗಿ ತಿನ್ನಕ್ಕೆ ತುಂಬಾ ಚೆನ್ನಾಗಿದೆ. ಅರೆ ಹೌದು ತುನಿ, ಈ ಬಿಸಿಲ ಕಾಲದಲ್ಲಿ ಈ ಬಜ್ಜಿ ಎಲ್ರಿಗೂ ತುಂಬಾನೇ ಫೇವರೇಟ್ ಆಗಿರುತ್ತೆ. ನೀನ್ ಯಾಕೆ ಈ ಬಿಸಿಲು ಕಾಲದಲ್ಲಿ ಇದನ್ನೇ ಒಂದು ವ್ಯಾಪಾರವಾಗಿ ಮಾಡಬಾರ್ದು? ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ವ್ಯಾಪಾರ ಮಾಡೋದ? ನನಗೆ ವ್ಯಾಪಾರದ ಬಗ್ಗೆ ಏನ್ ಗೊತ್ತಿದೆ ಅಂತ ನಾನು ಹೋಗಿ ವ್ಯಾಪಾರ ಮಾಡೋದು? ಅಯ್ಯೋ ತುನಿ, ವ್ಯಾಪಾರದ ಬಗ್ಗೆ ಎಲ್ಲರೂ ಗೊತ್ತಿದ್ದ ವ್ಯಾಪಾರಕ್ಕೆ ಇಳಿತಾರೆ. ನೀನು ಮನಸ್ಸಿಟ್ಟು ಬಜ್ಜಿ ಮಾಡ್ಲಿಕ್ಕೆ ಶುರು ಮಾಡು. ಊರಿನ ಜನ ಎಲ್ರು ಬಂದು ನಿನ್ ಜೊತೆ ಖಂಡಿತವಾಗಿ ಇದನ್ನ ತಗೋತಾರೆ. ನೀವೆಲ್ಲರೂ ಹೇಳ್ತಾ ಇದ್ದೀರಾ ಅಂತ ನಾಳೆಯಿಂದನೇ ವ್ಯಾಪಾರ ಆರಂಭಿಸ್ತೀನಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗುತ್ತೆ. ಮರುದಿನ ಸಂಜೆ ಸಮಯ ಟುನಿಗು ಬಜ್ಜಿ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಒಂದು ಚಿಕ್ಕ ಗಾಡಿ ಇಟ್ಟು ಅಲ್ಲಿ ಮಾವಿನ ಹಣ್ಣು ಬಜ್ಜಿ ವ್ಯಾಪಾರ ಶುರು ಮಾಡಿದ್ಲು. ಮೊದಲನೇ ದಿನದಿಂದಾನೇ ಊರಿನಲ್ಲಿರೋ ಪಕ್ಷಿಗಳು ಎಲ್ರು ಕೂಡ ಟುನಿ ಹತ್ರ ಬಂದು ಆ ಮಾವಿನ ಬಜ್ಜಿಗಳನ್ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಇದನ್ನ ನೋಡ್ತಾ ಇದ್ದ ಚಿಚುಕಾಗಿಗೆ ತುಂಬಾನು ಹೊಟ್ಟೆ ಕಿಚ್ಚಾಯಿತು. ಅವಳು ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ ಅವಳು ತನ್ನ ಮಗ ಚಿನ್ನುಕಾಗಿಯ ಜೊತೆ, ಲೇ ಚಿನ್ನು, ನೋಡ್ದ ಕಣೋ, ಆ ತುನಿ ಎಷ್ಟೊಂದು ಟ್ಯಾಲೆಂಟ್ ಆಗಿ ಇದ್ದಾಳೆ ಅಂತ. ಒಂದು ಸಣ್ಣ ಬಜ್ಜಿ ಅಂಗಡಿನ ಹಾಕೊಂಡು ನೋಡು, ಎಲ್ರು ಅವಳ ಜೊತೆನೆ ವ್ಯಾಪಾರಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇವತ್ತವಳಿಗೆ ಒಳ್ಳೆ ಲಾಭ. ಹೌದಮ್ಮ, ತುನಿ ಚಿಕ್ಕಮ್ಮ ಮಾಡುವ ಬಜ್ಜಿ ತುಂಬಾನೇ ಟೇಸ್ಟ್ ಆಗಿದೆಯಂತೆ. ನನ್ನ ಫ್ರೆಂಡ್ಸ್ ಎಲ್ಲ ಪ್ರತಿದಿನ ಹೋಗಿ ತಿಂತಾ ಇದ್ದಾರೆ. ನನಗೂ 10 ರೂಪಾಯಿ ಕೊಟ್ರೆ ತಿಂತೀನಿ. ಲೇ ಬಡವ, ಯಾಕೋ ನಾವು 10 ರೂಪಾಯಿ ಕೊಟ್ಟು ಹೊರಗಡೆ ಹೋಗಿ ತಿನ್ಬೇಕು? ನಾವು ಕೂಡ ಬಜ್ಜಿ ಅಂಗಡಿನ ಆರಂಭಿಸೋಣ ಕಣೋ. ಆದ್ರೆ ಅವಳಕ್ಕಿಂತ ಚೆನ್ನಾಗಿ ಬಜ್ಜಿ ಮಾಡಿ ಅವಳಕ್ಕಿಂತ ಕಡಿಮೆ ರೇಟಿಗೆ ಮಾರಾಟ ಮಾಡೋಣ.
ಆದ್ರೆ ಅಮ್ಮ, ನಮ್ಮ ಹತ್ರ ಮಾವಿನ ಮರ ಇಲ್ಲ. ಮಾವಿನಕಾಯಿನ ತಗೋಬೇಕು, ಅವಾಗ ಲಾಭ ಬರುತ್ತಾ? ನಾನು ಚಿಚ್ಚುಕಾಗೆ. ನಾನು ಅಷ್ಟೊಂದು ನಷ್ಟಕ್ಕೆ ಒಳಗಾಗ್ತೀನಾ? ನಾನು ಮಾರ್ಕೆಟಲ್ಲಿ ಹಾಳಾಗಿರುವ ಮಾವಿನಕಾಯಿನ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾರೆ. ಅಂತಹ ಮಾವಿನಕಾಯಿ ತಗೊಂಡ್ಬಂದು ಹಿಟ್ಟಲ್ಲಿ ಕಲಸಿ ಬಜ್ಜಿ ಮಾಡಿ ಕೊಡ್ತೀನಿ. ಯಾರಿಗ್ ಗೊತ್ತಾಗುತ್ತೆ ಹಾಳಾಗಿದ ಮಾವಿನಕಾಯಿ ಅಂತ? ತುನಿಗಿಂತ ಒಳ್ಳೆ ಲಾಭ ಸಂಪಾದನೆ ಮಾಡ್ತೀನಿ. ಅಮ್ಮ ಬೇಡಮ್ಮ, ಹಾಳಾದ ಮಾವಿನಕಾಯಿನ ಹಾಕಿದ್ರೆ ವಾಸನೆ ಬರುತ್ತೆ, ಆಮೇಲೆ ಹೊಟ್ಟೆ ನೋವೆಲ್ಲ ಬಂದ್ಬಿಡುತ್ತೆ ಅಮ್ಮ. ಲೇ, ಬಾಯಿ ಮುಚ್ಚೋ. ವಾಸನೆ ಗೊತ್ತಾಗದೆ ಇರ್ಲಿಕ್ಕೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಖಾರ ಹಾಕಿ ಬಜ್ಜಿ ಮಾಡ್ತೀನಿ. ಖಾರಕ್ಕೆ ಹಾಳಾಗಿರೋದು ಗೊತ್ತಾಗಲ್ಲ. ನಾಳೆಯಿಂದ ನೋಡು ನೀನು. ಮರುದಿನ ಸಂಜೆ ಸಮಯ ಚಿಚುಕಾಗೆ ಟುನಿಯ ಅಂಗಡಿಯ ಮುಂದ್ಗಡೆ ಇನ್ನೊಂದು ಗಾಡಿನ ಇಟ್ಲು. ಅಲ್ಲಿ ಚಿಚು ಸ್ಪೈಸಿ ಮ್ಯಾಂಗೋ ಬಜ್ಜಿಗಳು ಬೆಲೆ ತುಂಬಾನೇ ಕಡಿಮೆ, ಟುನಿಗಿಂತ ಕಡಿಮೆ ಅಂತ ಬೋರ್ಡ್ ಹಾಕಿಟ್ಟಿದ್ಲು. ಅದನ್ನ ನೋಡಿ ಟುನಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಚಿಚ್ಚು, ನೀನು ಕೂಡ ಬಜ್ಜಿ ವ್ಯಾಪಾರನ ಆರಂಭಿಸಿದೀಯಾ? ಅದು ಕೂಡ ನನ್ನ ಅಂಗಡಿ ಪಕ್ಕದಲ್ಲಿ. ಯಾಕೆ ನೀನ್ ಮಾತ್ರ ವ್ಯಾಪಾರನ ಮಾಡ್ಬೇಕು, ನಾನು ವ್ಯಾಪಾರನ ಮಾಡ್ಬಾರ್ದಾ? ಏನು ಈ ಊರಲ್ಲಿ ನೀನೊಬ್ಳೆ ವ್ಯಾಪಾರ ಮಾಡ್ಬೇಕಾ? ನೀನು 5 ರೂಪಾಯಿಗೆ ಬಜ್ಜಿನ ಮಾರಾಟ ಮಾಡಿದ್ರೆ ನಾನು 3 ರೂಪಾಯಿಗೆ ಬಜ್ಜಿನ ಮಾರಾಟ ಮಾಡ್ತೀನಿ. ಇನ್ ಮುಂದೆ ಊರಿನ ಜನ ಎಲ್ಲ ನನ್ನ ಹತ್ರ ಇರುವ ಕ್ರಿಸ್ಪಿಯಾದ ಸ್ಪೈಸಿಯಾದ ಬಜ್ಜಿ ತಿನ್ಲಿಕ್ಕೆ ಬರ್ತಾರೆ ನೋಡು. ಬೆಲೆ ತುಂಬಾನೇ ಕಡಿಮೆ ಅನ್ನೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಚಿಚುಕಾಗಿಯ ಅಂಗಡಿಗೆ ಬಂದು ಅಲ್ಲಿ ಬಜ್ಜಿಗಳನ್ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ಲು. ಚಿಚು ಅದನ್ನ ನೋಡಿ ತುಂಬಾನೇ ಸಂತೋಷ ಪಟ್ಲು. ಅವಳಿಗೆ ಒಳ್ಳೆ ಲಾಭನೂ ಸಿಗ್ತಾ ಇತ್ತು. ಏನ್ ಚಿಚ್ಚು, ಕಡಿಮೆ ರೇಟಿಗೆ ಮಾರಾಟ ಮಾಡ್ತಿದ್ಯಾ? ಇದರ ಕ್ವಾಲಿಟಿ ಚೆನ್ನಾಗಿರುತ್ತಾ? ಯಾಕೆ ಚೆನ್ನಾಗಿರೋದಿಲ್ಲ? ಒಂದು ಬಜ್ಜಿನ ತಿಂದು ನೋಡಿ ಹೇಗೆ ಕ್ರಿಸ್ಪಿಯಾಗಿ ಖಾರವಾಗಿ ಎಷ್ಟೊಂದು ರುಚಿಯಾಗಿದೆ ಅಂತ. ಚೋಟು ಬಜ್ಜಿನ ತಿಂದು, ಅಯ್ಯೋ ಚಿಚ್ಚು, ಏನಿದು ಇಷ್ಟೊಂದು ಬಜ್ಜಿಯಲ್ಲಿ ಖಾರ ಹಾಕ್ಬಿಟ್ಟಿದೀಯಾ? ಈ ಖಾರಕ್ಕೆ ನನ್ ಕಿವಿಯಿಂದ ಹೊಗೆ ಬರ್ತಾ ಇದೆ ಗೊತ್ತಾ? ಆದ್ರೆ ಮಾವಿನಕಾಯಿ ರುಚಿಯಲ್ಲಿ ಏನೋ ಹೊಸದಾಗಿದೆ. ಅದೇ ಚೋಟು, ನನ್ ಮಾವಿನಕಾಯಿಯ ಸ್ಪೆಷಲ್ಲು. ಅದು ಖಾರದಿಂದೆ ಹಾಗೆ ಅನ್ಸೋದು. ತಿಂದು ನೋಡಿ. ತಿಂತ ನಿಮ್ ಗಂಟ್ಲೆಲ್ಲ ಸರಿಯಾಗುತ್ತೆ. ಅಮ್ಮ, ನನಗೆ ಮೂಗಿನಿಂದ ನೀರ್ ಸುರಿತಾ ಇದೆ. ನಾನು ಈ ಬಜ್ಜಿನ ತಿನ್ನಲ್ಲಮ್ಮ. ಹೌದು ಚಿಚ್ಚು, ತುನಿ ಮಾಡುವ ಬಜ್ಜಿ ನ್ಯಾಚುರಲ್ ಆಗಿರುತ್ತೆ. ಆದ್ರೆ ನೀನು ಮಾಡಿರುವ ಈ ಬಜ್ಜಿ ತಿನ್ಲಿಕ್ಕೇನೆ ಯಾಕೋ ಒಂಥರ ಸ್ವಲ್ಪ ಟೇಸ್ಟ್ ಬದಲಾಗಿದೆ. ಇಲ್ಲಿ ನೋಡಿ, ನೀವು ತುನಿಯ ಫ್ರೆಂಡ್ಸ್ ಆಗಿರೋದ್ರಿಂದ ನನ್ ಬಜ್ಜಿ ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ತಿನ್ನದಿದ್ರೆ ಹೋಗಿ. ಆದ್ರೆ ನನ್ನ ಹತ್ರ ಬಜ್ಜಿ ಮಾತ್ರ ರೇಟ್ ಕಡಿಮೆನೆ. ಬೆಲೆ ಕಮ್ಮಿ ಅನ್ನೋದ್ರಿಂದ ಎಲ್ರೂ ಚಿಚು ಹತ್ರ ಹೋದ್ರು ಕೂಡ ತುನಿ ಅವಳ ವ್ಯಾಪಾರ ಚೆನ್ನಾಗಿ ನಡೆಯೋದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ಲಿಲ್ಲ. ಅವಳ ಪಾಡಿಗೆ ಅವಳಿದ್ಲು. ಆದ್ರೆ ಅವಳ ಹತ್ರನೂ ಕೆಲವು ಜನ ಬಂದು ಬಜ್ಜಿ ತಗೊಂಡು ತಿಂತಾ ಇದ್ರು. ಆದ್ರೆ ನಿಜವಾದ ಸಮಸ್ಯೆ ಆ ದಿನ ರಾತ್ರಿ ಶುರುವಾಯ್ತು. ಚಿಚುಕಾಗಿ ಅಂಗಡಿಯಲ್ಲಿ ಯಾರೆಲ್ಲ ಆ ಮಾವಿನಕಾಯಿ ಬಜ್ಜಿಗಳನ್ನ ತಗೊಂಡು ತಿಂದ್ರು ಅವ್ರೆಲ್ರಿಗೂ ಮಧ್ಯರಾತ್ರಿಯಲ್ಲಿ ಹೊಟ್ಟೆ ನೋವು ಶುರುವಾಯ್ತು. ಎಲ್ರೂ ಹೊಟ್ಟೆ ಇಟ್ಕೊಂಡು ಜೋರಾಗಿ ಅಳ್ತಾ ಇದ್ರು. ಮಹಿ ಹದ್ದು ಹೊಟ್ಟೆ ನೋವು ತಾಳಕ್ಕಾಗದೆ, ಅಯ್ಯೋ, ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ, ಹೊಟ್ಟೆ ತುಂಬಾ ನೋವಾಗ್ತಿದೆ. ರಾತ್ರಿ ಇಡೀ ಬಾತ್ರೂಮ್ಗೆ ಹೋಗಿ ನನಗೆ ತುಂಬಾ ಸುಸ್ತಾಗ್ಬಿಡ್ತು. ಹೌದು ಮಗಿಯವರೇ, ನನ್ನದು ಅದೇ ಪರಿಸ್ಥಿತಿ. ಯಾರೋ ಹೊಟ್ಟೆ ಒಳಗೆ ಸೂಜಿಯಿಂದ ಚುಚ್ಚುವ ರೀತಿ ಇದೆ. ಆ ಚುಚ್ಚುವಿನ ಬಜ್ಜಿ ತಿಂದಿದ್ರಿಂದ. ಅದಕ್ಕೆ ಚೋಟು, ನಾನು ಆವಾಗ್ಲೇ ಹೇಳಿದ್ದು ನಿನಗೆ. ಆದ್ರೆ ನಾನ್ ಮಾತ್ರ ಸ್ವಲ್ಪ ತಿಂದು ಏನೋ ಒಂಥರ ಇದೆ ಅಂತ ಬಿಸಾಕ್ಬಿಟ್ಟೆ. ಆದ್ರಿಂದ ನನಗೆ ಹೊಟ್ಟೆ ನೋವು ಸ್ವಲ್ಪ ಕಡಿಮೆನೆ. ಬಂದು ತಿನ್ಬಿಟ್ಟು ತುಂಬಾನೇ ಹೊಟ್ಟೆ ನೋವು ಅವಸ್ಥೆ ಪಡ್ತಿದ್ದಾನೆ. ಟುನಿ ಅಲ್ಲಿಗೆ ಬಂದು, ಏನಾಯ್ತು? ಯಾಕೆ ಎಲ್ರು ಹೊಟ್ಟೆನ ಇಟ್ಕೊಂಡು ನಿಂತಿದ್ದೀರಾ? ಮಕ್ಕಳೆಲ್ಲ ಯಾಕೆ ಅಳ್ತಾ ಇದ್ದಾರೆ? ಅಯ್ಯೋ ತುನಿ, ಇದೆಲ್ಲನೂ ನಿನ್ನೆ ಚಿಚ್ಚು ಅಂಗಡಿಯಲ್ಲಿ ಬಜ್ಜಿ ತಿಂದ್ಮೇಲೆನೆ ನಮಗೆ ಫುಡ್ ಪಾಯ್ಸನ್ ಆಗಿರೋದು. ಯಾವ ಹಾಳೆ ಹಣ್ಣಿಂದ ಮಾಡಿದೋ, ಹಾಳಾದ ಹಣ್ಣು ಅಥವಾ ಹಾಳಾಗಿರುವ ಹಿಟ್ಟು ಏನು ಅಂತ ಗೊತ್ತಾಗ್ತಾ ಇಲ್ಲ. ತುನಿ, ಎಷ್ಟು ಸಲ ನಿನ್ನ ಅಂಗಡಿಯಲ್ಲಿ ನಾವು ಬಜ್ಜಿ ತಿಂದಿದೀವಿ. ಯಾವತ್ತಾದ್ರೂ ನಮಗೆ ಒಂದಿನಾದ್ರೂ ಈ ರೀತಿ ಪರಿಸ್ಥಿತಿ ಬಂದಿದೆಯಾ? ಆದ್ರೆ ತುನಿ ಅಂಗಡಿಯಲ್ಲಿ ನೆನೆ ಒಂದಿನ ಬಜ್ಜಿ ತಿಂದಿದ್ದು. ಅಷ್ಟರಲ್ಲಿ ನಮ್ಗೆ ಆಗ್ಲೇ ಇಲ್ಲ. ಬೆಳಿಗಷ್ಟೇ ವೈದ್ಯರು ಬಂದು ಮದ್ದು ಕೊಟ್ಟೋದ್ರು. ಎಲ್ರೂ ತುಂಬಾನೇ ಕೋಪದಿಂದ ಚಿಚುಕಾಗಿಯ ಮನೆಗೆ ಹೋದಾಗ ಚಿಚುಕಾಗಿ ಅವರನ್ನ ನೋಡಿ ಬಾಗಿಲು ಹಾಕೊಂಡು ತಪ್ಪಿಸ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ಲು. ಆದ್ರೆ ಸಿಟ್ಟಲ್ಲಿ ಬಂದವರು ಎಲ್ರೂ ಆ ಬಾಗಿಲನ್ನ ಒಡೆದಾಕಿ ಒಳಗಡೆ ಹೋದ್ರು. ಏ ಚಿಚ್ಚು, ಬಾರೆ ಹೊರಗಡೆ. ನಿನ್ನೆ ನಿನ್ ಬಜ್ಜಿಯಲ್ಲಿ ಏನೇ ಹಾಕ್ದೆ ಎಲ್ರಿಗೂ ಹೊಟ್ಟೆ ನೋವು. ನೀನು ಬಜ್ಜಿಗೆ ರೇಟ್ ಕಡಿಮೆ ಅಂದಾಗಲೇ ನಮ್ಗೆ ಸಂದೇಹ ಬರ್ಬೇಕಾಗಿತ್ತು. ಆದ್ರೆ ನೀನು ಹಾಳಾದ ಮಾವಿನಕಾಯಿ ಹಿಟ್ಟೆಲ್ಲ ಕಲಸಿ ಮಕ್ಕಳ ಜೀವನದಲ್ಲಿ ಆಟ ಆಡ್ತೀಯ ನೀನು. ನಾನು ಏನ್ ಮಾಡಿಲ್ಲ. ನಾನು ಚೆನ್ನಾಗಿರೋ ಮಾವಿನಕಾಯಲ್ಲೇ ಬಜ್ಜಿ ಮಾಡಿದ್ದು. ನೀವು ಭವಿಷ್ಯ ಬೇರೆ ಏನೋ ತಿಂದಿರ್ಬೇಕು. ಆವಾಗ ಚಿನ್ನು ಅಲ್ಲಿಗೆ ಬಂದು, ಅಮ್ಮ ನೋಡಿದ್ರಮ್ಮ, ನಾನು ನೆನ್ನೆನೆ ಹೇಳ್ದೆ ಹಾಳಾದ ಮಾವಿನ ಹಣ್ಣಿನಲ್ಲಿ ಬಜ್ಜಿ ಮಾಡ್ಬೇಡ ಅಂತ. ಇವಾಗ ನೋಡ್ದ ಎಲ್ಲರೂ ಮನೆ ಮುಂದೆ ಬಂದು ನಿಂತಿದ್ದಾರೆ. ಅದಕ್ಕೇನೆ ಎಲ್ರಿಗೂ ಹೊಟ್ಟೆ ನೋವು ಬಂದಿದೆ. ಹೌದಾ? ನೋಡು, ನಿನ್ ಮಗ ಅಷ್ಟೇ ಹೇಳಿದ್ರು ಕೂಡ ನೀನು ಇದೇ ಕೆಲಸ ಮಾಡಿದೀಯಾ? ನಿನ್ನ ಹೆಸರಲ್ಲಿ ಪಂಚಾಯಿತಿಯಲ್ಲಿ ನಾವು ಪುಕಾರ್ ಕೊಡ್ತೀವಿ. ಅವ್ರು ನಿನ್ನ ದಂಡಿಸ್ತಾರೆ. ಚಿಚು ಅಳುತ್ತಾ,
ಅಯ್ಯಯ್ಯೋ ಬೇಡ ಬೇಡ, ನಾನು ಹಣದ ಮೇಲೆ ಆಸೆ ಪಟ್ಟು ಈ ರೀತಿ ತಪ್ಪನ ಮಾಡ್ಬಿಟ್ಟೆ. ನನ್ನ ಮೇಲೆ ಯಾರ ಜೊತೆನೋ ಪುಕಾರ್ನ ಕೊಡಬೇಡಿ. ನಾನು ತಪ್ಪು ಮಾಡ್ಬಿಟ್ಟೆ. ಇನ್ ಮುಂದೆ ಯಾವತ್ತೂ ಕೂಡ ಈ ರೀತಿ ತಪ್ಪನ ಮಾಡಿರಲಿಲ್ಲ. ನನ್ನನ್ನು ಕ್ಷಮಿಸಿ. ನೋಡ್ದ ಚಿಚ್ಚು, ನೀನು ಮಾಡಿರುವ ಕೆಲಸದಿಂದ ಎಷ್ಟು ಜನಕ್ಕೆ ಅನಾರೋಗ್ಯ ಏರ್ಪಟ್ಟಿದೆ ಅಂತ. ನಿನಗೆ ಲಾಭ ಬರುತ್ತೆ ಅಂತ, ಇನ್ನೊಬ್ಬರ ಜೀವ ಹೇಗೆ ಹೋದ್ರೂ ಕೂಡ ಪರವಾಗಿಲ್ಲ ಅಂತ, ಅಧಿಕ ಲಾಭ ಬರುತ್ತೆ ಅಂತ 2 ರೂಪಾಯಿಗೋಸ್ಕರ ಇನ್ನೊಬ್ಬರ ಜೀವ ತೆಗಿಲಿಕ್ಕೆ ನೀನು ಸಿದ್ಧವಾಗಿದ್ದೀಯಾ? ಅಯ್ಯೋ ತುನಿ, ಏನೋ ಹಣದ ಮೇಲೆ ಆಸೆ ಪಟ್ಟು ತಪ್ಪು ಮಾಡ್ಬಿಟ್ಟೆ. ಅವರಿಗೆ ಹಾಸ್ಪಿಟ್ಲಿಗೆ ಏನ್ ಖರ್ಚಾಗುತ್ತೋ ಅದನ್ನ ನಾನೇ ಕೊಡ್ತೀನಿ. ದಯವಿಟ್ಟು ನನ್ನ ಮೇಲೆ ಪುಕಾರ್ ಕೊಡ್ಬೇಡಿ. ಸರಿ ಚಿಚ್ಚು, ಈ ಸಲ ಒಂದ್ಸಲ ನಿನ್ನ ಕ್ಷಮಿಸ್ತಾ ಇದ್ದೀವಿ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ಅಂತ ಮಾತ್ರ ಬಿಡ್ತಾ ಇದೀವಿ. ಇನ್ನೊಂದ್ಸಲ ಹಿಂಗೆ ಮಾಡಿದ್ರೆ ಊರಿಂದ ಒದ್ದು ಹೊರಗಾಗ್ತೀವಿ. ಚಿಚುಕಾಗೆ ಅವ್ರ ಎಲ್ಲರ ಮುಂದ್ಗಡೆನೂ ಕೈ ಮುಗ್ದು ಕ್ಷಮಾಪಣೆ ಕೇಳಿದ್ಲು. ಎಲ್ರು ಕೂಡ ಸರಿ ಹೋದ್ರೆ ಹೋಗ್ಲಿ ಅಂತ ಹೇಳಿ ಅವಳನ್ನ ಕ್ಷಮಿಸಿ ಬಿಟ್ಬಿಟ್ರು. ಆದ್ರೆ ಯಾರು ಕೂಡ ಇನ್ ಮುಂದೆ ಅವಳನ್ನ ವ್ಯಾಪಾರ ಮಾಡ್ಬಾರ್ದು ಅಂತ ಹೇಳ್ಬಿಟ್ರು. ಹಾಗೆ ಚಿಚುಕಾಗೆ ವ್ಯಾಪಾರನ ನಿಲ್ಲಿಸ್ಬಿಟ್ಲು. ಮರುದಿನದಿಂದ ಎಲ್ಲಾ ಪಕ್ಷಿಗಳು ಯಾವಾಗ್ಲೂ ತರ ತುನಿಗುಬ್ಬಚ್ಚಿ ಅಂಗಡಿಗೆನೆ ಹೋಗಿ ಅವಳ ಹತ್ರನೇ ಬಚ್ಚೆಗಳನ್ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು.